ಈ ಮಂಡಿ ನೋವಿಂದ ಒಂದು ಲೋಟ ಕಾಫಿ ಮಾಡ್ಕೊಳ್ಳೋದು ಒಂದು ಸಾಹಸ. ಒಂದು ಕಾಲದಲ್ಲಿ 60 ಜನ ಬರಲಿ 80 ಜನ ಬರಲಿ ಏನೇ ಕಾರ್ಯಕ್ರಮ ನಡೆದರೂ ನನ್ನೊಬ್ಬಳೇ ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ತಿದ್ದೆ. ಆದರೆ ಈ ಹೇಗಾಯ್ತು ನೋಡ್ತೀಯಾ? ಮತ್ತು ಯಾಕೆ ಇವತ್ತು ಮಾಡಕ್ಕೆ ಹೋದ್ರಿ? ಸುಧಾರಿಸ್ಕೋಬೋದಿತ್ತಲ್ವಾ? ಉತ್ಸವ ಅಲ್ವೇನೆ. ಶೇಖರಿ ಲಲಿತಾ ಇಬ್ರಿಗೂ ಕೆಲಸಗಳು. ಹಪ್ಪಳ ಒದಗಿಸೋ ಕೆಲಸಕ್ಕೆ ಲಲಿತಾ ಹೋದ್ಲು. ನಾನೇ ಅಡುಗೆ ಮಾಡ್ತೀನಿ, ನೀನು ಹೋಗು ಅಂತ ನಾನೇ ಕಳಿಸ್ದೆ. ಸರಿ, ಎಲ್ಲರೂ ಬರೋ ಹೊತ್ತಾಯ್ತು. ತುಂಬ ಸುಸ್ತಾಗಿರ್ತಾರೆ. ಮೊದಲು ಎಲೆ ಹಾಕ್ಬಿಡು, ಊಟಕ್ಕೆ ಬಡಿಸೋಣಂತೆ. ಸರಿ. ಹುಳಿ ತಗೊಂಬರ್ತೀನಿ. ನಾನೇ ತರ್ತೀನಿ. ಇರೇ, ನಾನೇ ತಗೊಂಬರ್ತೀನಿ. ಜಾಜಿ, ನೀರು ತಗೊಂಡು ಇಡ್ಬಾರೆ. ಬಂದೆ. ಅಮ್ಮ ಅಮ್ಮ, ಏನು ಶೇಖರಿ? ಇದೇನಮ್ಮ ಇಷ್ಟೊಂದು ಅನ್ನ ಮಾಡಿ ಬಡ್ದಿದ್ಯಾ? ಇವತ್ತೇನು ಉದ್ಯಾಪನೆನಾ? ಯಾಕೋ ಹೇಗಂತೀಯ ಶೇಖರಿ? 6 ಜನಕ್ಕೆ ಒಂದು ಸೇರಕ್ಕೆ ಜಾಸ್ತಿ ಏನೋ? ಎಲ್ಲ ಹಸ್ಕೊಂಡು ಬಂದಿರ್ತೀರಿ, ಹೊಟ್ಟೆ ತುಂಬ ಊಟ ಬೇಡವಾ? ಬರೀ ಅನ್ನನೇ ತಿಂದುಬಿಟ್ರೆ ನಾ ತಂದಿರೋ ಪುಳಿಯೋಗರೆ ಮೊಸರನ್ನ ತಿನ್ನೋರು ಯಾರು? ಇದನ್ನ ತಿಂದು ಖಾಲಿ ಮಾಡಿದ್ರೇನೆ ಸಾಕಾಗಿದೆ. ಅಲ್ಲಿ ಉಳಿತು ಅಂತ ಇಲ್ಲಿ ತಂದ್ರೆ ಇಲ್ಲೂ ಇದೇ ಕತೆ. ಒಬ್ರಿಗೂ ಒಂದು ಅಳತೆ ಇಲ್ಲ, ಲೆಕ್ಕಾಚಾರ ಗೊತ್ತಾಗಲ್ಲ. ಉತ್ಸವ ಶುರುವಾಗಿದೆ ಅಂತ ಗೊತ್ತಿಲ್ವೇನಮ್ಮ? ಅಲ್ಲ ಕಣೋ ಶೇಖರಿ, ಯಾವತ್ತೂ ಒಂದೊಂದೇ ಪ್ರಸಾದನ ದೇವಸ್ಥಾನದಿಂದ ತಂದೋನಲ್ಲ ನೀನು. ನನಗೆ ಹ್ಯಾಕ್ ಗೊತ್ತಾಗ್ಬೇಕು ನೀನ್ ಇವತ್ತು ತಪ್ಪಲೆಗಟ್ಲೆ ಪ್ರಸಾದ ತರ್ತೀಯ ಅಂತ? ಕಷ್ಟಪಟ್ಟು ಮಂಡಿ ನೋವು ಇಟ್ಕೊಂಡೆ ಅಡಿಗೆ ಮಾಡಿಟ್ಟಿದ್ದೀನಿ. ನೀನ್ ನೋಡಿದ್ರೆ ನನ್ನನ್ನೇ ಅಂತಿದ್ಯಲ್ಲೋ. ಏನ್ ಹೇಳಮ್ಮ, ಉತ್ಸವದ ಕಳೆನೇ ಇಲ್ಲ. ಬೆಳಿಗ್ಗೆ ಅಷ್ಟು ಧಾವಂತದಲ್ಲಿ ಹೋದ್ನ ಜನವೇ ಇಲ್ಲ. ಹೆಚ್ಚಾಗಿ ಬರೋ ಭಕ್ತಾದಿಗಳಿಗೆ ಅಂತ ಮಾಡಿದ್ದನ್ನೆಲ್ಲ ಮನೆಗೆ ಹೊತ್ಕೊಂಡ್ಬರೋ ಹಾಗಾಯ್ತು. ದೇವಸ್ಥಾನದ ಸಿಬ್ಬಂದಿಯವರೆಲ್ಲ ಮನೆಗೆ ತಗೊಂಡು ಹೋದ್ರು ಇನ್ನೂ ಉಳಿದಿದೆ. ಪ್ರಸಾದನ ಬಿಸಾಕಕ್ಕಾಗತ್ತಾ? ಗೋಶಾಲೆಗೆ ಕಳಿಸಿದ್ದಾಯ್ತು. ಜಾಜಿನು ಹೇಳಿದ್ಲು, ಜನವೇ ಇಲ್ಲ ದೇವಸ್ಥಾನದಲ್ಲಿ ಅಂತ. ಉತ್ಸವದ ರಂಗೇ ಕಾಣ್ತಿಲ್ಲ ಅಂದ್ಲು. ಯಾಕೋ ಹಿಂಗಾಯ್ತು ಶೇಖರಿ? ಏನೋ ಗೊತ್ತಿಲ್ಲಮ್ಮ, ಮನಸ್ಸಿಗೆ ತುಂಬ ಬೇಸರ ಆಯಿತು. ಕೈಕಾಲು ತೊಳೆದು ಬರ್ತೀನಿ. ಇವತ್ತಿಗೆ ಈ ಪ್ರಸಾದನೇ ಖಾಲಿ ಮಾಡೋಣ. ಮಾಡಿಟ್ಟಿರೋ ಅನ್ನ ನಾಳೆಗಾಗುತ್ತೆ. ಇದೇನಿದು? ಉತ್ಸವ ಕಾಲ, ಅಮ್ಮನೂರಿಗೆ ಕಂಕಣ ಕಟ್ಟಾಗಿದೆ. ಗರ್ಭಗುಡಿ ಬಾಗಿಲು ಹಾಕೊಂಡು ಕೂತಿದಾರಲ್ಲ, ಏನಾಗಿದೆ ಎಲ್ರಿಗೂ? ಬಾಲಸುಬ್ರಹ್ಮಣ್ಯಂ ಅವರೇ, ಗುಂಡಚಾರ್ರೆ, ಬಾಲಸುಬ್ರಹ್ಮಣ್ಯ ಅವರೇ, ಪಂಚಾಕ್ಷರಿ, ಗುಂಡಚಾರ್ರೆ, ಏ ಬಂಗಾರಿ ಬರೋ ಇಲ್ಲಿ. ಇದೇನೋ ಗರ್ಭಗುಡಿ ಬಾಗ್ಲಾಕಿದೆ. ಅಮ್ಮನೂರಿಗೆ ಮೈಲಿಗೆ ಆಗಿದೆಯಂತೆ, ಅದಕ್ಕೆ ಶುದ್ಧಿ ಮಾಡ್ಬೇಕು ಅಂತ ಬಾಗ್ಲಾಕಿದ್ದಾರೆ. ಅಮ್ಮನೂರಿಗೆ ಮೈಲಿಗೆನಾ? ಏನಾಯ್ತು? ಬೆಳಿಗ್ಗೆ ಗುಂಡಾಚಾರ್ಯರು ಗರ್ಭಗುಡಿ ಬಾಗಿಲು ತೆಗೆದಾಗ ಅಮ್ಮನೂರ್ ಪಾದದ ಹತ್ರ ಬೆಕ್ಕೂತಿತ್ತಂತೆ. ಬಾಯಲ್ಲಿ ಇಲಿ ಕಚ್ಕೊಂಡು ಎಷ್ಟು ಓಡಿಸಿದ್ರು ಅಲ್ಲೇ ತಪ್ಪಿಸ್ಕೊಂಡು ಸುಳಿತಿತ್ತಂತೆ. ಅಮ್ಮನವ್ರ ಪಾದದ ಹತ್ರ ರಕ್ತ ಆಗಿದೆಯಂತೆ, ಅದಕ್ಕೆ ಅದೇನೋ ಹೋಮ.
ಪ್ರಾಯಶ್ಚಿತ್ತ ಹೋಮ. ಹಾ ಅದೇ, ಅದನ್ನು ಮಾಡಿ ದೇವಸ್ಥಾನ ತೊಳೆದು ಆಮೇಲೆ ಬಾಗಿಲು ತೆಗಿತಾರಂತೆ. ಈ ಗುಂಡಾಚಾರಿ ಶುದ್ಧ ಸೋಮಾರಿ. ನಿನ್ನೆ ಜನ ಬರಲಿಲ್ಲ ಅಂತ ಗರ್ಭಗುಡಿಲ್ಲೇ ಪ್ರಸಾದ ಬಿಟ್ಟು ಬಾಗಿಲು ಹಾಕೊಂಡು ಹೋಗಿದ್ದಾನೆ. ಇಲಿಗಳು ಆ ಪ್ರಸಾದ ತಿನ್ನೋಕೆ ಬಂದಿವೆ, ಅದನ್ನ ಹಿಡಿಯೋಕೆ ಬೆಕ್ಕು ಹೊಕ್ಕಿದೆ. ಒಂಚೂರು ಭಯ ಇಲ್ಲ, ಭಕ್ತಿ ಇಲ್ಲ ಈ ಗುಂಡಾಚಾರಿಗೆ. ಜನ ನಿನ್ನೆ ಬರದೇ ಇದ್ರೇನಂತೆ, ಇವತ್ತು ಬಂದಿರೋರು. ಹ್ಞೂ, ಒಂದ್ 4 ಜನ ಬಂದಿದ್ರು, ಬಾಗಿಲು ನೋಡ್ಕೊಂಡು ಹೋದ್ರು. ಇಷ್ಟೊತ್ತಿಗೆ 100 ಜೊತೆ ಚಪ್ಪಲಿ ಆದ್ರೂ ಸೇರ್ಬೇಕಿತ್ತು. ದಿನಾ ಬೆಳಗ್ಗೆ ಎದ್ದು ಬರೋದೇ ಆಗಿದೆ, ಏನು ವ್ಯಾಪಾರನೇ ಇಲ್ಲ. ಈ ಸಲ ಬರೀ ನಷ್ಟ. ಓಹೋ, ಎಷ್ಟು ಬಂಡವಾಳ ಹಾಕ್ಬಿಟ್ಟಿದ್ದೆ ನಷ್ಟ ಆಗೋಕೆ. ಅಜ್ಜಿಗೆ ಅರವೆ ಚಿಂತೆ ಆದ್ರೆ ಮಗನಿಗೆ ಮದುವೆ ಚಿಂತೆ ಅಂತ, ಇವನಿಗೆ ಚಪ್ಪಲಿ ಚಿಂತೆ. ಇನ್ನೀ ದೇವಸ್ಥಾನ ಶುದ್ಧಿ ಮಾಡಿ ಹೋಮ ಮಾಡಿ ಆಮೇಲೆ ನಾನು ಪ್ರಸಾದ ಮಾಡೋದು ಯಾವಾಗ? ನನಗೆ ನನ್ನ ಚಿಂತೆ. ಸುಮ್ಮನೆ ಪ್ರಸಾದ ಮಾಡಬೇಡಿ, ಜನನೇ ಬರ್ತಾ ಇಲ್ವಲ್ಲ ಇಲ್ಲಿ. ದರಿದ್ರದ್ದು ಎಷ್ಟು ಓಡಿಸಿದ್ರು ಗರ್ಭಗುಡಿಯೇ ಓಡಾಡ್ತಾ ಇತ್ತು, ಎಲ್ಲ ಮೈಲಿಗೆ ಆಯ್ತು. ಇನ್ನೆಲ್ಲ ಶುದ್ಧಿ ಮಾಡೋ ಅಷ್ಟರಲ್ಲಿ ನಾನು ಹೆಣ ಬಿದ್ದೋಗುತ್ತೆ. ಏ ಲಕ್ಷ್ಮಣ, ಶುದ್ಧಿ ಮಾಡಬೇಕು, ನೀರು ತಗೊಂಬರ್ರು. ಪಂಚಾಕ್ಷರಿ, ನಿನ್ನೆ ರಾತ್ರಿ ಆ ಗುಂಡಾಚಾರಿ ನೈವೇದ್ಯನ ಗರ್ಭಗುಡಿಲ್ಲೇ ಇಟ್ಟು ಬಾಗ್ಲಾಕೊಂಡು ಹೋಗಿದ್ನಾ? ಎಷ್ಟಕ್ಕಾದ್ರೂ ದಿನವಿಡಿ ಒಬ್ಬ ಭಕ್ತಾದಿನೂ ಬರಲಿಲ್ಲ, ಬೇಜಾರಾಗಿ ಬಾಗ್ಲಾಕೊಂಡು ಹೋಗಿದ್ದಾನಂತೆ. ಅಷ್ಟು ಪರಿಜ್ಞಾನ ಬೇಡವಾ ಅವನಿಗೆ? ದೇವಸ್ಥಾನ ತುಂಬಾ ಇಲಿಗಳಿದೆ. ನೈವೇದ್ಯ ಬಿಟ್ಟು ಹೋದ್ರೆ ಅದನ್ನ ತಿನ್ನೋಕೆ ಇಲಿಗಳು ಬರುತ್ತೆ, ಇಲಿನ ಹಿಡಿಯೋಕೆ ಬೆಕ್ಕು ಬರುತ್ತೆ. ಜನನೇ ಇಲ್ಲ, ಇನ್ನು ಇಲಿ ಎಲ್ಲಿಂದ ಬರುತ್ತೆ ಅಂತ ತಾತ್ಸಾರ ಮಾಡಿರ್ತಾನೆ. ನೀನು ಹೇಳ್ದಂಗೆ ಇಷ್ಟೆಲ್ಲ ರಂಪ ಆಯ್ತು ನೋಡು. ಸರಿ, ಈಗ ಪ್ರಸಾದದ ಕತೆ ಏನು? ಇದನ್ನೆಲ್ಲ ಶುದ್ಧಿ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಯಾಕೋ ಪರಿಸ್ಥಿತಿ ನೋಡಿದರೆ ಇವತ್ತು ಜನ ಬರೋದು ಅನುಮಾನನೇ. ಒಂದು ಕೆಲಸ ಮಾಡು ಶೇಖರಿ, 1 kg ಅಷ್ಟು ಅವಲಕ್ಕಿ ಪ್ರಸಾದ ಮಾಡು, ಆಮೇಲೆ ಜನ ಬಂದರೆ ನೋಡಿದ್ರಾಯ್ತು. ಇದೇನು ಬಂಗಾರಿ, ಚಪ್ಲಿ ಇರೋದು 3 ಮತ್ತೊಂದು, ಗುರ್ತಿನ ಚೀಟಿಗಳೇ ಜಾಸ್ತಿ ಇವೆ. ವ್ಯಾಪಾರ ಇಲ್ದೆ ನೊಣ ಹೊಡಿಯೋಂತರ ಕೂತಿದ್ಯಾ? ಮೊದಲೇ ಬೇಜಾರಲ್ಲಿದ್ದೀನಿ, ಬೆಂಕಿ ಹಚ್ಚಬೇಡ. ಈ ಸಲ ವ್ಯಾಪಾರ ಜೋರಾಗುತ್ತೆ. ಅಮ್ಮಂಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ಸಲ ವ್ಯಾಪಾರನೇ ಇಲ್ಲ. ಬಿಡೋ, ಉತ್ಸವಕ್ಕಿನ್ನೂ 22 ದಿನ ಇದೆಯಲ್ಲ, ಬರ್ತಾರೆ ಭಕ್ತಾದಿಗಳು. 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಅಷ್ಟಕ್ಕೆ ಬೇಜಾರ್ ಮಾಡ್ಕೊಳ್ತಾರಾ? ಪ್ರವಾಹ ಹೇಳೋಕೆ ಮುಂಚೆ ಚಂಡಮಾರುತ ಬೀಸುತ್ತೆ, ಮಳೆ ಬರೋಕೆ ಮುಂಚೆ ಕಾರ್ಮೋಡ ಕವಿದಿರುತ್ತೆ. ಹಾಗೇನೆ ಉತ್ಸವಕ್ಕೆ ಎಷ್ಟು ಜನ ಆಗ್ತಾರೆ ಅಂತ ಈಗ ಬರೋ ಜನ ನೋಡಿ ಹೇಳ್ಬೋದು. ಈ ವೇಳೆಯಲ್ಲಿ ಬೀದಿಲಿ ಜನ ತುಂಬ್ಕೋಬೇಕಿತ್ತಂತೆ. ಅಮ್ಮ ಉತ್ಸವದ ಬಗ್ಗೆ ಎಷ್ಟು ದೊಡ್ಡ ಪುರಾಣ ಹೇಳಿದ್ಲು ಗೊತ್ತಾ? ನಾನು ಅದನ್ನ ನಂಬ್ಕೊಂಡು ಈ ರೊಟ್ಟುಗಳ ಮೇಲೆ ಸಂಖ್ಯೆ ಬರೆದಿಟ್ಕೊಂಡೆ. ಆದ್ರೆ ಹೌದು ಕಣೋ, ಅಜ್ಜಮ್ಮನೂ ನನಗೆ ಹೇಳ್ತಿದ್ರು, ಈ ಉತ್ಸವದ ಸೊಬಗನ್ನ ಎಲ್ಲ ಕಣ್ಣಿಗೆ ಕಟ್ಟಂಗಿತ್ತು. ಅಮ್ಮನವ್ರಿಗೆ ಕಂಕಣ ಕಟ್ಟಿದ ಕೂಡಲೇ ಆಯಸ್ಕಾಂತದ ಥರ ಎಲ್ಲ ಕಡೆ ಸೆಳೆತ ಶುರುವಾಗುತ್ತಂತೆ. ಸಕ್ಕರೆಗೆ ಇರುವೆ ಮುತ್ತಿದ ಹಾಗೆ ಜನ ಮುತ್ಕೋತಾರಂತೆ ಚಕ್ರಾಪುರಿಲಿ ಅಂತಿದ್ರು. ಜನಪ್ರವಾಹ ಮಿತಿ ಮೀರುತ್ತಂತೆ, ನೀರಿನ ಹಾಗೆ ಹರಿದು ಬರ್ತಾರಂತೆ ಭಕ್ತಾದಿಗಳು. ಆದ್ರೆ ಇಲ್ಲಿ ನೋಡು, ಈ ಸಲ ಯಾಕೋ ಆಯಸ್ಕಾಂತ ಕೆಲಸನೇ ಮಾಡ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿದ್ರು ಬೆರಳಣಿಕೆ ಅಷ್ಟು ಜನ ಬಿಟ್ರೆ ಇನ್ಯಾರು ಕಾಣ್ತಿಲ್ಲ. ಯಾಕಿರ್ಬೋದು ಬಂಗಾರಿ? ನಂಗೇನು ಗೊತ್ತು, ದೇವಸ್ಥಾನದಲ್ಲಿರೋರೆಲ್ಲ ಮಾತಾಡೋದು ನೋಡಿದ್ರೆ ದೇವಸ್ಥಾನದಲ್ಲಿ ಆಚಾರ ಮಡಿ ಶ್ರದ್ಧೆ ಎಲ್ಲ ಕಡಿಮೆ ಆಗಿದೆ. ಅಮ್ಮನವರು ಮುನಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಇದೆಲ್ಲ ಆಗ್ತಿರೋದು ವಿರೂಪಾಕ್ಷ ಶಾಸ್ತ್ರಿಗಳಿಂದಲೇ. ಆ ವಿರೂಪಾಕ್ಷ ಶಾಸ್ತ್ರಿಗಳಿರೋವರೆಗೂ ಚಕ್ರಾಪುರಿ ಶುದ್ಧಿ ಆಗಲ್ಲ. ಅವ್ರು ಸಾಯ್ಬೇಕು, ಊರು ಉದ್ಧಾರ ಆಗ್ಬೇಕು. Get